ತುಳುನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕಾ? ಹಾಗಾದ್ರೆ ನೋಡ್ತಾ ಇರಿ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್. ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಿವಾಭರಣಂ ಘೋರರೂಪಂ ಪಂಚ ಇಂದ್ರಿಯತಾರಕಂ ಶಿವಾಭರಣಂ ಘೋರರೂಪಂ ಪಂಚ ಇಂದ್ರಿಯತಾರಕಂ ನಿತ್ಯಂ ಜಾಗ್ರತಿತೆ ನಿಷ್ಠಂ ನಾಗನಾಗಂ ಆಶ್ರಯೇಹಂ ನಿತ್ಯಂ ಜಾಗ್ರತಿತೆ ನಿಷ್ಠಂ ನಾಗನಾಗಂ ಆಶ್ರಯೇಹಂ ನಾಗನಾಗಂ 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 ಆಶ್ರಯೇಹಂ. ಇಂದಿನ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನಲ್ಲಿ ತುಳುನಾಡಿನ ನಾಗರ ಪಂಚಮಿ ಹಬ್ಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇವೆ. ಹೌದು, ನಾಗರ ಪಂಚಮಿ ತುಳುನಾಡ ಜನರ ಪಾಲಿಗೆ ಮೊದಲ ಹಬ್ಬ. ತುಳುನಾಡಿನಲ್ಲಿ ನಾಗನ ಆರಾಧನೆಗೆ ಅದರದ್ದೇ ಆದ ವೈಶಿಷ್ಟ್ಯ ಹಾಗೂ ಸಂಪ್ರದಾಯವಿದೆ. ನಾಗದೇವರು ಇಲ್ಲಿ ಭಕ್ತಿ ಭಾವದಿಂದ ಪೂಜಿಸಲ್ಪಡುತ್ತಾನೆ. ಪ್ರತಿ ನಾಗರ ಪಂಚಮಿಯಂದು ಭಕ್ತರು ತಮ್ಮ ಮೂಲ ನಾಗನ ಕ್ಷೇತ್ರಕ್ಕೆ ತೆರಳಿ ಸಿಯಾಳ, ತುಪ್ಪ, ಅರಶಿನ ಹಾಲಿನ ಅಭಿಷೇಕವನ್ನು ಮಾಡಿಸಿ ನಾಗದೇವರಿಗೆ ತಂಬಿಲವನ್ನು ಅರ್ಪಿಸುತ್ತಾರೆ. ನಾಗರ ಪಂಚಮಿ ಬತ್ತಡ ತನು ಮೈಪಾವುಡು ತಂಬಿಲ ಕಟ್ಟಾವುಡು ಎಂಬ ಪೂರ್ವ ವಾಡಿಕೆಯಂತೆ ಮೂಲ ಸ್ಥಾನಗಳಲ್ಲಿ ನಾಗದೇವರಿಗೆ ನಾಗರ ಪಂಚಮಿಯ ಪರ್ವಕಾಲದಲ್ಲಿ ತಂಪೆರೆಯಿಸಿ ತನಿ ಹರಕೆಗೊಂಡು ತನಿಯನ್ನು ಬಯಸುತ್ತಾ ಮೂಲನಾಗನ ದರ್ಶನದಿಂದ ಧನ್ಯರಾಗುತ್ತಾರೆ. ಸಂತಾನ ಸಂಪತ್ತುಗಳನ್ನು ಅನುಗ್ರಹಿಸುವ ನಾಗದೇವರು ಚರ್ಮವ್ಯಾಧಿ, ದೃಷ್ಟಿದೋಷಗಳನ್ನು ಪರಿಹರಿಸುತ್ತಾನೆ. ಮಾತ್ರವಲ್ಲದೆ ನಾಗದೇವರು ಕೃಷಿ ಭಾಗ್ಯ, ಸರ್ವ ಸಮೃದ್ಧಿಯನ್ನು ನೀಡುವ ದೇವರೆಂಬುದು ಸನಾತನ ನಂಬಿಕೆಯಾಗಿದೆ. ಮಾನವ ಬೇಟೆ ಸಂಸ್ಕೃತಿಯಿಂದ ಕೃಷಿ ಸಂಸ್ಕೃತಿಗೆ ತನ್ನ ಜೀವನ ವಿಧಾನವನ್ನು ಬದಲಾಯಿಸಿಕೊಂಡು ಒಂದೆಡೆ ನೆಲೆಯೂರುವುದು ಅನಿವಾರ್ಯವಾಯಿತು. ಈ ಸಂದರ್ಭವೇ ಹರಿದಾಡುವ ಉರಗ ಜಾತಿಯ ಭಯದಿಂದ ರಕ್ಷಣೆಯನ್ನು ಪಡೆಯಲು ಎಡ್ಡೆಂದಿನವು ಎಂದು ಹೆಸರಿಸುವ ನಾಗನ ಆರಾಧನೆ ನಮ್ಮಲ್ಲಿ ಆರಂಭವಾಯಿತು ಎನ್ನಲಾಗಿದೆ. ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ವೈಭವದ ಅಲಂಕಾರಗಳಿಂದ ಅಲಂಕೃತಗೊಂಡ ನಾಗದೇವರ ಅಲಂಕಾರಗಳನ್ನು ಸ್ವಲ್ಪ ಹರಿಸಿ ದೇವರನ್ನು ಗಮನಿಸಿದರೆ ಅಲ್ಲಿ ನಮಗೆ ಮೂಲನಾಗನ ದರ್ಶನವಾಗುವುದು. ಸರಳ ಸುಂದರ ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳುವುದು, ಒಟ್ಟಿನಲ್ಲಿ ನಾಗಾರಾಧನೆಯ ಮೂಲ ಸ್ವರೂಪದ ದರ್ಶನವಾಗುವುದು. ಇಂದು ಸರಿಪಡಿಸಲಾಗದಷ್ಟು ನಮ್ಮ ಉಪಾಸನ ವಿಧಾನಗಳು ರೂಪುಗೆಟ್ಟಿವೆ. ಯಾವುದು ಹೇಗಿರಬೇಕೆಂಬ ಪ್ರಾಥಮಿಕ ಜ್ಞಾನದ ಕೊರತೆ, ಭವ್ಯವಾಗಿಸುವ ಮಹತ್ವಾಕಾಂಕ್ಷೆ ಇಂದು ಬನಗಳ ನಾಶಕ್ಕೆ ಕಾರಣವಾಗಿದೆ. ಇಂದು ನಾಗನಿಗೆ ವೇದಿಕೆಯನ್ನು ಕಟ್ಟಿ, ಗುಡಿ ಮಂದಿರವನ್ನು ಕಟ್ಟಿ, ದೇವಸ್ಥಾನ ಹೀಗೆ ನಾಗಾರಾಧನಾ ನೆಲೆಗಳು ಬದಲಾದವು. ಹಾಗಾಗಿ ತುಳುನಾಡಿನ ನಾಗರ ಪಂಚಮಿ ಹಬ್ಬವನ್ನು ಇಂದಿಗೂ ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ತುಳು ಸಂಸ್ಕೃತಿ ಉಳಿಸಿ ಬೆಳೆಸಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಲೈಕ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.